ಎಳಗಾವಿ ಎಳೆದುದ್ದು ಸುಳಗಾವಿ ಮುಸುಗಿತ್ತು 66 ಕಾಸೆ 33 ಬಿರುದು ಸುತ್ತ ಸರ್ಪನ ಕಟ್ಟು ತಾಮುರದ ಮೈಜೋಲೆ ಹಳೆಯ ತುಂಬ ಪಶುಮಂಗ ಮಟ್ಟಿ ಕಪ್ಪ ಇಕ್ಕವರೇ ಮುಕ್ಕಣ್ಣ ಕೋಲಾಬಿ ನತ್ತಿ ಮೇಲೆ ಧರಿಸವರೇ ಕಾವಿಯ ಜೋಳಿಗೆ ಕಂಕಳಲ್ಲಿ ಎರಕವರೇ ಕೊರಡು ತುಂಬ ರುದ್ರಾಕ್ಷಿ ಧರಿಸವರೇ ನನ್ನೊಡೆಯ ಒಕ್ಕಳ ಗಂಟ ಸ್ವಾಮಿ ಹುಲಿಯ ಚರ್ಮ ಹುಡುಗಂಡು ಎಡದವನ್ನ ಪಾದಕ್ಕೆ ಕಬ್ಬಿಣದ ಹೆಳವಾರಿ ಬಲದವನ್ನ ಪಾದಕ್ಕೆ ಮಂಜೆ ಉರಿಯ ಬಿರುದು ಮುಳ್ಳಿನ ಪಾವಾಡ ಪಾದದಲ್ಲಿ ತುಳುಕಂಡು ನೌಲಗರಿಯ ದೊಂದೆ ಕಂಕಳಲ್ಲಿ ಹೆರಕವರೇ ಬಾರಿಯ ತಂಬೂರಿ ಬಗಲಲ್ಲಿ ಬಿಗದವರೇ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 7,000 ಎಡಬಲಕ್ಕೆ ಹರಡಿ 7,000 ಜಳಿಯ ಎಡಬಲಕ್ಕೆ ಹರಡಿ ಪರಂಜ್ಯೋತಿ ನನ್ನಪ್ಪ ಪಪ್ಪಣಪುರದ ಹಬ್ಬ ಕಂದಾಯದ ಒಲೆಯ ಆಹಾ ಕಕ್ಕ ಮರದ ಕಂದಾಯ ಗುರುವೇ ಎತ್ತಿ ಅಗಲಿಗೆ ಮಡಗಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ತಂಬೂರಿ ದೇವರೇ ಹೆಗಲಿಗೆ ಮಳಗಿ ಪರಂಜ್ಯೋತಿ ನನ್ನಪ್ಪ ಜ್ಯೋತಿ ಲಿಂಗಪ್ಪ ಸ್ವಾಮಿ ಉಗ್ರಾಣದ ಮನೆಯ ಬಿಟ್ಟು ಜಲ್ಕನೆ ಬಂದಾರಂತೆ ಸ್ವಾಮಿ ಬನ್ನಿ ಒಬ್ಬಣಪುರದಪ್ಪ ಸ್ವಾಮಿ ಕಂದಾಯದ ಮಹಾಮೂರ್ತಿ ಉಗ್ರಾಣದ ಮನೆಯನ್ನು ಬಿಟ್ಟು ಜ್ಯೋತಿಲಿಂಗಪ್ಪ ಸ್ವಾಮಿಯವರು ನಲಟ್ಟಿಗೆ ಬಂದಿದ್ದಾರೆ. ಹಸೆಮಣೆಯನ್ನು ತಂದು ನಲಟ್ಟಿ ಒಳಗೆ ಮಾಡಿಬಿಟ್ಟು ಸ್ವಾಮಿಯವ್ರನ್ನ ಕರೆದು ಹಸೆಮಣೆ ಮೇಲೆ ಇಸಿಬಿಟ್ಟು ದೊಡ್ಡಮ್ಮ ತಾಯಿಯವರು ಕುನ್ನಿ ಚಂಬಲ್ಲಿ ಪನ್ನೀರ್ ತಂದು ಪಾದವನ್ನು ತೊಳೆದು ಪಶುಂದಾಲನೆಯನ್ನು ಮಾಡಿ ಗಂಧ ಚಂದ್ರವನ್ನು ಇಕ್ಕಿ ದೊಡ್ಡಮ್ಮ ತಾಯಿಯವರು ಇಂಬೆಯನ್ನು ತಂದು ಕಂದಾಯ ಬೆಳಗಿ ಕಕ್ಕಿವು ತಂದು ಕಂದಾಯಕ್ಕೆ ಮುಡಿಸ್ಬಿಟ್ಟು ದೊಡ್ಡಮ್ಮ ಸ್ವಾಮಿಯವರ ಪಾದ ಚರಣಗಳಿಗೆ ಮಂಗಳಾರತಿ ಬೆಳತಿರುವರಂತೆ ದೊಡ್ಡಮ್ಮಯ್ಯ. ಜಗನ್ಮಾತೆ ಎಲುಗಡೆ ಕಂದಾಯ ಬಲಗಾಡೆ ತಂಬೂರಿ ಸ್ವಾಮಿ ಬಲಗಾಡೆ ತಂಬೂರಿ ಮಧ್ಯಾಹ್ನಿದ್ದವರೇ ಮಾಯಿಕಾರ ಹಳ್ಳೆ ಬಾಗಿದವು
ಮಧ್ಯ ನಿಂತವಾರೇ ನಮ್ಮ ಪರಂಜ್ಯೋತಿ ಮಾಯಿಕಾರ